ದಿನಗಳ ಹಿಂದೆ ಬಳ್ಳಾರಿಯಲ್ಲಿ ಬ್ಯಾನರ್ ವಿಷಯವಾಗಿ ದೊಡ್ಡ ಮಟ್ಟದಲ್ಲೇ ಗಲಾಟೆ ಆಗಿತ್ತು. ಬಿಜೆಪಿಗೆ ಅಸ್ತ್ರ ಸಿಕ್ಕಿತ್ತು. ಈಗ ಶಿಡ್ಲಘಟ್ಟದ ಸರದಿ, ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಗೆ ಧಮಕಿ ಹಾಕಿದ ಪ್ರಕರಣ ಸಂಬಂಧ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಎಫ್ಐಆರ್ ಆಗಿದೆ. ಎಫ್ಐಆರ್ ಆಗಿ 12 ಗಂಟೆ ಆದ್ರೂ ಕೂಡ ಬಂಧನ ಯಾಕಿಲ್ಲ ಅಂತ ಹೇಳಿ ಜನಸಾಮಾನ್ಯರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ರಾಜೀವ್ ಗೌಡ ಮೇಲೆ ಕೇಸ್ ಆಗಿದೆ, ಎಫ್ಐಆರ್ ಆಗಿದೆ. ಆದ್ರೆ ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಹಿಂದೇಟನ್ನ ಹಾಕ್ತಾ ಇದ್ದಾರಾ? ಹಂಗಾದ್ರೆ ಎಫ್ಐಆರ್ ಆದ್ಮೇಲೆ ರಾಜೀವ್ ಗೌಡ ಒಂದು ಸಾರಿ ಕೇಳಿದ್ದಾರೆ, ಅದಾದ್ಮೇಲೆ ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅಂತಾನು ಕೂಡ ಒಂದಿಷ್ಟು ಮಾಹಿತಿ ಇದೆ. ಅಥವಾ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ಕೊಡ್ತಾರಾ? ಎಫ್ಐಆರ್ ದಾಖಲಾಗ್ತಾ ಇದ್ದಂಗೆ ಸಾರಿ ಕೇಳಿದ್ದಾರೆ, ಅಂದ್ರೆ ಕ್ಷಮೆಯಾಚನೆ ಮಾಡಿದ್ದಾರೆ ರಾಜೀವ್ ಗೌಡ. ಕ್ಷಮೆಯಾಚನೆಯ ವಿಡಿಯೋವನ್ನ ರಾಜೀವ್ ಗೌಡ ಅವರೇ ಕಳಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಬೈದಿಲ್ಲ ಅಂತ ಹೇಳಿ ವಿಡಿಯೋದಲ್ಲಿ ಹೇಳಿ ಸಾರಿ ಕೇಳಿದ್ದಾರೆ. ಇನ್ನು ರಾಜೀವ್ ಗೌಡ ಬಂಧನಕ್ಕೆ ವಿಶೇಷ ತಂಡ ರಚನೆ ಆಗಿದೆ. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಅವರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಮತ್ತೆ ತಂಡವನ್ನು ರಚನೆ ಮಾಡಿದ್ದಾರೆ. ಆದ್ರೆ ಅವರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅಂತಾನೂ ಮಾಹಿತಿ ಇದೆ. ಇನ್ನೊಂದ್ ಕಡೆ ಸುದ್ದಿಗೋಷ್ಠಿ ಕರೆದು ಮಾಹಿತಿ ಕೊಡ್ತಾರೆ ಅಂತಾನೂ ಕೂಡ ಒಂದಿಷ್ಟು ಇನ್ಫಾರ್ಮೇಶನ್ ಇದೆ. ನಗರಸಭಾ ಕಮಿಷನರ್ನ ನಿಲ್ಲಿಸಿದ್ರು ಅನ್ನೋ ಒಂದು ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ. ನಾನು ಯಾವುದೇ ಒಂದು ನನ್ನ ಒಂದು ಸ್ವಉದ್ದೇಶದಿಂದ ನಾನು ಯಾವುದೂ ಮಾತಾಡಿದ್ದಲ್ಲ. ನಾನು ಅವ್ರ ಬಗ್ಗೆ ಯಾವುದೇ ಥರದ ಒಂದು ದ್ವೇಷ ಕೂಡ ನನಗಿಲ್ಲ. ಏಕಾಏಕಿ ಬ್ಯಾನರ್ನ ತೆಗೆದಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಹೇಳಿದಾಗ ನಾನು ಕಮಿಷನರ್ ಫೋನ್ ಮಾಡಿ, ಈ ರೀತಿ ಯಾಕಮ್ಮ ಬ್ಯಾನರ್ ತೆಗೆದಿದ್ದೀರಿ, ನೀವೇ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಅಂತ ಹೇಳಿದಾಗ ಅವರೆಲ್ಲ ಏನೋ ಸೆಂಟ್ರಲ್ ಎಲ್ಲೋ ರಸ್ತೆಗೇನೋ ಅಡ್ಡ ಇತ್ತು ಅನ್ನೋ ಥರ ಇದು ಮಾಡಿದ್ರು ಅಂತ ಹೇಳಿದ್ರು. ಅಲ್ಲಿ ಯಾವುದು ರಸ್ತೆಗೆ ಅಡ್ಡ ಇರಲಿಲ್ಲ, ಬ್ಯಾನರ್ಲೆಲ್ಲ ಸೈಡಲ್ಲೇ ಕಟ್ಟಿರ್ತಾರೆ. ಮಾತು ಬಂದು ವಿಡಿಯೋ ಯಾವುದೇ ಅವ್ರನ್ನ ಪರ್ಪಸ್ಸಾಗಿ ನಾನು ಬೈಬೇಕು ಅನ್ನೋದಾಗಲಿ ಯಾವುದೇ ಒಂದು ಉದ್ದೇಶ ಇಲ್ಲ. ಅವ್ರು ನನಗೂ ಒಂದು ಅಕ್ಕ ತಂಗಿ ಥರ, ಅವ್ರನ್ನ ಯಾವುದೇ ಥರದ ಉದ್ದೇಶದಿಂದ ನಾನು ಮಾತು ಆಡಿಲ್ಲ. ಏನಾದರೂ ಮಾತು ಬಂದಿದ್ರು ಕೂಡ ಅದನ್ನು ನಾನು ನನ್ನ ಸ್ವೋದ್ದೇಶದಿಂದ ಯಾವತ್ತೂ ಅಂದಿಲ್ಲ. ಅದು ಮಾತು ಬಂದು ಏನೇ ಅಂದಿದ್ರು ಕೂಡ ಅವ್ರು ತಪ್ಪು ನೋವಾಗಿದ್ದರೆ ನಾನು ಅದಕ್ಕೆ ಕ್ಷಮೆ ಕೇಳ್ತಿದ್ದೀನಿ. ಇನ್ನು ಯಾರೂ ಕೂಡ ಇದಕ್ಕೆ ಗೊಂದಲ ಪಡೋ ಇದು ಬೇಡ ಅನ್ನೋ ಮಾತನ್ನು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ. ಇಂಥ ಘಟನೆಗಳು ಆದಾಗ ಪ್ರಭಾವಿಗಳಿಗೊಂದು ನ್ಯಾಯ, ಜನಸಾಮಾನ್ಯರಿಗೊಂದು ನ್ಯಾಯ ಅನ್ನೋ ಪ್ರಶ್ನೆ ಸಹಜವಾಗೇ ಸೊಸೈಟಿಯಲ್ಲಿ ಉದ್ಭವವಾಗುತ್ತೆ. ಈಗ ರಾಜೀವ್ ಗೌಡ ಮೇಲೆ ಎಫ್ಐಆರ್ ಆಗಿದೆ, ಬಟ್ ಅರೆಸ್ಟ್ ಇನ್ನೂ ಯಾಕಾಗಿಲ್ಲ? ಅಬ್ಸ್ಕ್ಯಾಂಡ್ ಆಗಿದಾರಾ ಅಥವಾ ಸುದ್ದಿಗೋಷ್ಠಿ ಕರೆದಿದ್ದಾರಾ? ಏನ್ ಮಾಹಿತಿ ಇದೆ? ಶರ್ಮಿತಾ ಶೆಟ್ಟಿ, ಮುಖ್ಯವಾಗಿ ಈಗ ರಾಜ್ಯದಲ್ಲಿ ಬ್ಯಾನರ್ ಗಲಭೆಗಳು ಹೆಚ್ಚಾಗ್ತಾ ಇರುವಂತಹದ್ದು. ಅದರಂತೆ ಈಗ ಶಿಡ್ಲಘಟ್ಟ ನಗರದಲ್ಲಿ ಬ್ಯಾನರ್ ವಿಚಾರಕ್ಕೆ ನಗರಸಭೆ ಪೌರಾಯುಕ್ತ ಜೊತೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಈ ಒಂದು ಧಮಕಿ ಹಾಗೂ ಬೆದರಿಕೆ ಹಾಕಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ತಿರುವು ಪಡ್ಕೊಂಡಿರುವಂತಹದ್ದು. ಇನ್ನು ಶಿಡ್ಲಘಟ್ಟ ನಗರ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಈಗಾಗಲೇ ಪ್ರತಿಭಟನೆಗಳನ್ನ ನಡೆಸಿ ಆತನನ್ನ ಕೂಡಲೇ ಬಂಧಿಸಬೇಕು ಅಂತ ಒತ್ತಾಯವನ್ನು ಸಹ ಮಾಡಿದ್ರು. ಅದರಂತೆ ಈಗ ನಗರಸಭೆ ಪೌರಾಯುಕ್ತರು ಸಹ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು ಸಹ ಈಗಾಗಲೇ ಪೊಲೀಸರು ಸಹ ಪ್ರಕರಣವನ್ನ ದಾಖಲಿಸಿಕೊಂಡು, ಅಂದ್ರೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಹಾಗೂ ಬೆದರಿಕೆ ಕೆಲಸದ ಆರೋಪದಡಿ BNS ಕಾಯ್ದೆಯಡಿ ಆತನ ಮೇಲೆ ಎಫ್ಐಆರ್ ಸಹ ದಾಖಲಾಗಿರುವಂತದ್ದು. ಆದ್ರೆ ಎಫ್ಐಆರ್ ದಾಖಲಾಗಿ ಇದುವರೆಗೂ 12 ಗಂಟೆಗಳು ಕಳೆಯುತ್ತಿದ್ರು ಸಹ ಆತನ ಬಂಧನ ಇನ್ನೂ ಆಗಿಲ್ಲ. ಕಳೆದ ದಿನವಷ್ಟೇ ಬೆಂಗಳೂರಿನ ನಿವಾಸದಲ್ಲಿ ಇರುವಂತ ಮಾಹಿತಿ ಕೂಡ ತಿಳಿದು ಬರ್ತಾ ಇತ್ತು. ಇನ್ನು ಖುದ್ದಾಗಿ ನಾವೇ ಒಂದು ದೂರವಾಣಿ ಮುಖಾಂತರ ಸಂಪರ್ಕದಲ್ಲಿ ಕಾಲ್ ಮಾಡಿ ಆ ವ್ಯಕ್ತಿಯನ್ನ ಮಾತನಾಡಿಸಿದಾಗ ನಾಳೆ ಬಂದು ಸುದ್ದಿಗೋಷ್ಠಿಯನ್ನ ಮಾಡುವುದಾಗಿ ಸ್ಪಷ್ಟಪಡಿಸಿದ್ರು. ಆದ್ರೆ ಈಗ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ರಾಜೀವ್ ಗೌಡ ಒಂದು ವಿಡಿಯೋ ಮುಖಾಂತರ ಮಹಿಳಾ ಅಧಿಕಾರಿ ಪೌರಾಯುಕ್ತೆಗೆ ಒಂದು ಕ್ಷಮೆ ಯಾಚಿಸಿ, ನಾನು ಒಂದು ತಪ್ಪು ಮಾಡಿದ್ದೀನಿ, ಅಂದ್ರೆ ನಾನು ಬ್ಯಾನರ್ ವಿಚಾರವಾಗಿ ಏನಾಗುತ್ತೆ ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ದತ್ತಾತ್ರೇಯ, ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ಇನ್ನು ಶಿಡ್ಲಘಟ್ಟ ಬ್ಯಾನರ್ ಗಲಾಟೆಯಿಂದ ಕಾಂಗ್ರೆಸ್ಗೆ ತೀವ್ರ ರೀತಿಯಲ್ಲಿ ಮುಜುಗರ ಆಗಿದೆ. ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂಗಾಯಿತು. ಬಳ್ಳಾರಿ ನಂತರ ರಾಜೀವ್ ಗೌಡ ಆಡಿಯೋ ಬಗ್ಗೆ ಕಾಂಗ್ರೆಸ್ ಅಲ್ಲೇ ಬೇಸರ ವ್ಯಕ್ತವಾಗ್ತಾ ಇದೆ. ವಿಪಕ್ಷಗಳಿಗೆ ಈ ಆಡಿಯೋ ಅಸ್ತ್ರವಾಗಿರೋದ್ರಿಂದ ಇದನ್ನೇ ಹಿಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೂ ಕೂಡ ಸರ್ಕಾರಕ್ಕೆ ಮುಜುಗರ ತರುವಂತ ನಿಟ್ಟಿನಲ್ಲಿ ಬಿಜೆಪಿ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ವಿಶೇಷ ಅಧಿವೇಶನವನ್ನ ಕಾಂಗ್ರೆಸ್ ಕರೆದಿದ್ರೆ ಆ ವಿಶೇಷ ಅಧಿವೇಶನದಲ್ಲೇ ಈ ಪ್ರಕರಣ ಪ್ರಸ್ತಾಪ ಮಾಡೋದಕ್ಕೆ ವಿಪಕ್ಷ ತಂತ್ರವನ್ನ ಮಾಡಿದೆ. ಭಾರೀ ಟೀಕೆ ಹಿನ್ನೆಲೆಯಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ಕೂಡ ಪ್ರಯತ್ನ ಪಡ್ತಾ ಇದೆ. ಕಾಂಗ್ರೆಸ್ ಪಕ್ಷದಿಂದ ರಾಜೀವ್ ಗೌಡ ಕಿಕ್ಔಟ್ ಆಗ್ತಾರಾ? ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡದಂತೆ ಸಿಎಂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಪ್ರಕರಣದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಸಿಎಂ ಮತ್ತೆ ಡಿಸಿಎಂ. ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ಇದೀಗ ಮುಂದಾಗಿದೆ. ಹಂಗಾಗಿ ಪ್ರಕರಣದಲ್ಲಿ ಯಾರು ಹಸ್ತಕ್ಷೇಪ ಮಾಡಬೇಡಿ ಅಂತ ಹೇಳಿ ಖುದ್ದಾಗಿ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ. ಅಂತರ ಕಾಯ್ದುಕೊಂಡಿದ್ದಾರೆ ಈ ಪ್ರಕರಣದಿಂದ ಸಿಎಂ ಮತ್ತೆ ಡಿಸಿಎಂ. ನಿನ್ನೆ ಈ ಬಗ್ಗೆ ಡಿಸಿಎಂ ಒಂದು ಸ್ಪಷ್ಟನೆ ಕೊಡೋ ಪ್ರಯತ್ನ ಮಾಡಿದ್ರು. ಆದ್ರೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗಿರುವಂತ ಹಿನ್ನೆಲೆಯಲ್ಲಿ ಅದನ್ನ ಹೇಗಾದ್ರೂ
ಪ್ಯಾಚಪ್ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದ್ರೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಈಗ ಬಿಜೆಪಿ ಕೂಡ ಇದನ್ನೇ ಇಟ್ಕೊಂಡು ವಿಶೇಷ ಅಧಿವೇಶನದಲ್ಲೂ ಪ್ರಸ್ತಾಪ ಮಾಡೋದು, ಜೊತೆಗೆ ಹೊರಗಡೆನೂ ಹೋರಾಟವನ್ನ ಮಾಡೋದಕ್ಕೆ, ಪ್ರತಿಭಟನೆಯನ್ನ ಮಾಡೋದಕ್ಕೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಈ ಮಧ್ಯದಲ್ಲಿ ಯಾವಾಗ ಆತನನ್ನ ಅರೆಸ್ಟ್ ಮಾಡಲಾಗುತ್ತೆ ಅನ್ನೋದು ಒಂದು ಪ್ರಶ್ನೆ ಆದ್ರೆ, ಪಕ್ಷದಿಂದ ಆತನಿಗೆ ಗೇಟ್ ಪಾಸ್ ನೀಡಲಾಗುತ್ತಾ, ಕಿಕ್ಔಟ್ ಮಾಡಲಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಮತ್ತೆ ಈ ಘಟನೆಯಿಂದ ಸಹಜವಾಗಿ ಒಂದಿಷ್ಟು ಕಾಂಗ್ರೆಸ್ ನಾಯಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಬಳ್ಳಾರಿಯಲ್ಲಿ ಗಲಾಟೆ ಆಯ್ತು, ಬ್ಯಾನರ್ ಗಲಾಟೆ, ಒಬ್ಬ ವ್ಯಕ್ತಿ ಸಾವನ್ನಪ್ಪದ. ಈಗ ಶಿಡ್ಲಘಟ್ಟದ ಸರತಿ ಅಂದ್ರೆ ಮಹಿಳಾ ಅಧಿಕಾರಿ ಅನ್ನೋದನ್ನು ನೋಡದೆ ಅವಾಚ್ಯ ಪದ ಬಳಕೆ, ಧಮ್ಕಿ ಹಾಕಿರೋದು, ಬೆದರಿಕೆ ಹಾಕಿರೋದು ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಅಂದ್ರೆ ಆತ ಏನು ಜನಪ್ರತಿನಿಧಿನೂ ಅಲ್ಲ, ಆತ ಪರಾಜಿತ ಕಾಂಗ್ರೆಸ್ನ ಅಭ್ಯರ್ಥಿ. ಅದ್ರ ಜೊತೆಯಲ್ಲಿ ತನ್ನದೇ ಪಕ್ಷದ ಒಂದು ಸರ್ಕಾರ ಇದೆ ಅನ್ನೋ ನಿಟ್ಟಿನಲ್ಲಿ ಬೇಕಾಬಿಟ್ಟಿಯಾಗಿ ಇದರಲ್ಲಿ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾನ. ಶಿಡ್ಲಘಟ್ಟ ಬ್ಯಾನರ್ ಗಲಾಟೆಯಿಂದ ಕಾಂಗ್ರೆಸ್ಗೆ ತೀವ್ರ ರೀತಿಯಲ್ಲಿ ಮುಜುಗರ ಉಂಟಾಗಿದೆ. ರಾಜೀವ್ ಆಡಿಯೋ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಬೇಸರ ಇದೆಯಂತೆ, ಬೇಸರ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಕಾಂಗ್ರೆಸ್ ಪಕ್ಷದಿಂದಲೇ ಹಾಗಾದ್ರೆ ರಾಜೀವ್ ಗೌಡನನ್ನ ಕಿಕ್ಔಟ್ ಮಾಡಲಾಗುತ್ತಾ ಅನ್ನೋ ಪ್ರಶ್ನೆ ಜೊತೆಯಲ್ಲಿ ಪಕ್ಷದಿಂದಲೇ ರಾಜೀವ್ ಉಚ್ಚಾಟಿಸಲು ಕೆಪಿಸಿಸಿ ಚಿಂತನೆಯನ್ನ ಮಾಡ್ತಾ ಇದೆ. ಇನ್ನೊಂದು ಕಡೆ ವಿಶೇಷ ಅಧಿವೇಶನ ಸರ್ಕಾರ ಕರೆದಿದೆ. ಈ ಪ್ರಕರಣ ಪ್ರಸ್ತಾಪಿಸಿ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಮುಜುಗರ ಮಾಡೋದಕ್ಕೆ ಬಿಜೆಪಿ ಕೂಡ ತಯಾರಿಯನ್ನ ಮಾಡಿಕೊಂಡಿದೆ. ಇದೀಗ 3 ಮಹಾಸುದ್ದಿಯಲ್ಲಿ ಪ್ರಮುಖ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನಿಮ್ಮ ಮುಂದೆ.